ಸೈಲೆಂಟ್ ಆಗಿರಿ ಮಾತಾಡ್ಬಿಟ್ಟು. ಆಯ್ತು ಅವ್ರನ್ನ ಕರ್ಕ ಕುಂಸ್ಕೋಣ. ಏ ಬೇಡ ಬೇಡ ಬಿಡೋದು ಮೊದ್ಲು ಗೌರವ ಕೊಡೋದು ಮೊದ್ಲು ಕಲೀರಿ. ಆಯ್ತು. ಮೂರು ಜನ ಇನ್ನೊಬ್ಬ ಬಂದ್ರೆ ಅವ್ರು ಬೇಡ ಲೇಡೀಸು. ಇವ್ ಮೂರು ಜನ ಮುಂದೆ ಮಗ ಕೊಟ್ಟು ಯಾವಪ್ಪ ನಿನ್ನ ಕರೆಕ್ಟ್ ಅಡ್ರೆಸ್ ಹೇಳು. ನಿನ್ನ ಕೊಡ್ಬೇಕು. ನಿನ್ನು 3 ಜನ 4 ಜನ ಬಂದ್ರು ನೋಡಿ. ಊಟ ಮಾಡಿ ನಂದಿಗೆರೆ ಅಂತಾನೆ ತೋರ್ಸಿ ಬಿಟ್ಟಿದ್ದ. ಈಗ ಊಟ ಮಾಡೋರೆಲ್ಲ ಊಟ ಮಾಡಿದ್ರು ಒಂದು 750 ರೂಪಾಯಿ ಬಿಲ್ ಆಗಿದೆ. ನಾನೇನ್ ಮಾಡಿದೆ 3 to 4 ಇದು ಇವ್ರ ಫೋನು ಇವ್ರು ಅವರು ಇದ್ರಲ್ಲಿ ತೋರಿಸಿದ್ದು ದುಡ್ಡು ಯಾವ್ದು ಹಾಕೋಣ ಸರ್ ಅದು. ನಾನೇನ್ ಮಾಡಿದೆ ಸ್ಕ್ಯಾನರ್ ಹಾಕಿರ್ಬಿಟ್ಟು ನಾನು ಸ್ಕ್ಯಾನರ್ ಓಪನ್ ಮಾಡಿದೆ. ಓಪನ್ ಮಾಡ್ಬಿಟ್ಟು ನನ್ನ ಫೋನ್ ಕೂಡ ಇಲ್ಲೇ ಆಯ್ತಾ ನೋಡಿ ಓಪನ್ ಮಾಡೋದು ಆಯ್ತಾ. ಯಾವ್ದೋ ಒಂದು ಸ್ಕ್ಯಾನರ್ ಓಪನ್ ಮಾಡಿ ಸುಮ್ಮನೆ ನಮ್ಗೆ ಯಾಕೆ ಏನ್ ಯಾಕಾಗಲ್ಲ ಕೊಟ್ಟಿದ್ದೀವಿ ಒಂದು ಸ್ಕ್ಯಾನರ್. ಏನ್ ಮಾಡಿದ್ರು ನಾನು ಹಿಂಗೆ ಓಪನ್ ಮಾಡಿಕೊಟ್ಟೆ. ನೋಡಿ ಈಗ ಪ್ರೊಫೈಲ್ ಓಪನ್ ಮಾಡಿ ಓಪನ್ ಆಗುತ್ತೆ. ಇವರು ಕೂಡ ಓಪನ್ ಆಯ್ತದಲ್ವಾ ನೋಡಿ. ಸುಮ್ಮನೆ ನೋಡಿ ತೋರಿಸ್ತೀನಿ. ಸ್ವಲ್ಪ ಜನಗಳು ಯಾರು ಸ್ಕ್ಯಾನರ್ಗಳು ಮಡಿಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಆಯ್ತಲ್ವಾ. ನನಗೆ 750 ಹಾಕಿದ್ದಾರೆ. ಅದಕ್ಕೆ ವಾಯ್ಸ್ ಇಲ್ಲ ಬರಲ್ಲ ಹೇಳ್ತೀನಿ ನೋಡಿ. ಅದು ಚೆಕ್ ಮಾಡೋಣ ನೋಡಿ. ಸುಮ್ಮನೆ ಹಾಕೋದು ನಿಮ್ಮ ಪಾಸ್ವರ್ಡ್ ಗೊತ್ತಿಲ್ಲ ನನಗೆ. ನೀವು ಒಂದು 10,000 ರೂಪಾಯಿ ಹಾಕಿ ಸುಮ್ಮನೆ ತೋರ್ಸು. 10,000 ಹಾಕಿದ್ದೀನಿ ಕಾಣಿಸ್ತದ ಅದು. 10,000 ರೂಪಾಯಿ ಹಾಕಿದ್ದೀನಿ ಫೋನ್ ಪೇ ನೋಡಿ. ಪ್ರೊಸೀಟು ಬ್ಯಾಂಕ್ ಅಕೌಂಟ್ ತೋರಿಸ್ತದೆ. ಈಗೇನು ಮಾಡ್ತೀನಿ ಯಾವುದೋ ಒಂದು ಪಾಸ್ವರ್ಡ್ ಸುಮ್ಮನೆ ನನಗೆ ಏನೋ ಗೊತ್ತಿಲ್ಲ ಏನೋ ಒಂದು ಹೊಡೆದ ಪಾಸ್ವರ್ಡ್ ನೋಡಿ. 10,000 ರೂಪಾಯಿ ಸೆಂಡ್ ಆಯ್ತು. ನಾನು ನನ್ನ ಕಡೆ 750 ಆಗ್ತಾ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನೊಂದು ಕಾಲ್ ಮಾಡಿದೆ ಅದನ್ನ ಯಾಕೆ ನೀವು 750 ಬಂದಿಲ್ಲ. ಅದು ಮುಂಚೆ ಯಾಕೆ ಪೇಮೆಂಟ್ ಬಂದಿದೆ ಏನಕ್ಕೆ ಬಂದಿಲ್ಲ ನಾವು ಚೆಕ್ ಮಾಡಿದೆ. ಅಷ್ಟೊಂದು ಇವ್ರಿಗೂ ಹೋಗ್ತೀನಿ ಅಂತ ಹೊರಟರು. ಆಮೇಲೆ ಏನು ಮಾಡೋದು ಪಕ್ಕದ ಬೇಕ್ರಿ 1 ರೂಪಾಯಿ ದುಡ್ಡು ಹಾಕ್ಕೊಂಡು ಇಮಿಡಿಯೇಟ್ ಅದೇ ಸ್ಕ್ಯಾನರ್ಗೆ ಕಟ್ಕೊಂಡು ಗೊತ್ತು ಮೆಸೇಜ್ ಬಂದ್ಮೇಲೆ ಏನು ಮಾಡೋದು ಇವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಟ್ಲದ್ದು ಮಹಿಳಾ ಹೋಟ್ಲದ ಅಲ್ಲಿ ಹೋಗಿ ಕರ್ಕೊಂಡು ಇವೆಲ್ಲ ಚೆಕ್ ಮಾಡಿಕೆ ನೋಡಿ. ಈಗ ಯಾರ್ಯಾರು ಫೋನ್ ಪೇ ಆದ್ಮೇಲೆ ಡನ್ ಅಂತ ಹೊಡ್ರೆ ಏನು ಬರುತ್ತೆ ಆ್ಯಪು ಬ್ಯಾಕ್ ಬರುತ್ತೆ. ಇದು ನೋಡಿ ನಾವು ಸರಿ ಏನೋ ನೆಟ್ವರ್ಕ್ ಇಶ್ಯೂನೋ ಇನ್ನೊಂದೇನೋ ಇರ್ಬೇಕು ಅಂದ್ಬಿಟ್ಟು ಪ್ಲೇಸ್ಟೋರ್ ಹೋಗ್ಬಿಟ್ಟು ನೋಡಿ ಫೋನ್ ಪೇ ಅಂತ ಸರ್ಚ್ ಮಾಡಿ ಇನ್ಸ್ಟಾಲೇ ಮಾಡಿಲ್ಲ ಫೋನ್ ಪೇನ ತೋರ್ಸಪ್ಪ ಡೀಟೇಲ್ ಕಾಣಿಸ್ತೀಯಾ. ಫೋನ್ ಪೇ ಇನ್ಸ್ಟಾಲೇ ಮಾಡಿಲ್ಲ. ಆಯ್ತು ಇದನ್ನ ಇದು ಚೆಕ್ ಮಾಡೋಣ ಸ್ಕ್ಯಾನರ್ ಚೆಕ್ ಮಾಡೋಣ ವಾಯ್ಸ್ ಬರುತ್ತೆ ಅಂತ. ಸ್ಕ್ಯಾನ್ ಆಗಿದೆ ನೋಡೋಣ ವಾಯ್ಸ್ ಮೆಸೇಜ್ ಬರುತ್ತಾ. ಸ್ವಿಚ್ ಆಫ್ ಆಯ್ತು. ಇಂಥ ಫ್ರಾಡ್ ಮಕ್ಕಳು ತೆಗೆದುಕೊಂಡ್ರೆ ಈಗ ಆ್ಯಪ್ಗಳನ್ನ ಎಷ್ಟು ಜನ ನೀವು ಸ್ಕ್ಯಾನರ್ಗಳು ಇದನ್ನು ಮಾಡ್ತಿದ್ರೆ ನೋಡಿ. 10 ಬೆಳಗ್ಗೆಯಿಂದ ಸುಮಾರು ಟ್ರಾನ್ಸ್ಫರ್ ಮಾಡಿ ಎಲ್ಲ 320-25 ಬಡವರು ರೋಡ್ ಸೈಡ್ ಬೀದಿ ಬದಿ ವ್ಯಾಪಾರಗಳು ಗಾಡಿ ಕೂತಿರ್ತೀರ. ಅವ್ರು ಬರ್ತಾರೆ ನೋಡೋಣ ಅಂತ ತೋರಿಸ್ತಾರೆ. ಸ್ಕ್ಯಾನ್ ಮಾಡ್ತಿದ್ದಂಗೆ ನಾವೇನು ಐಡಿ ಹೆಸರು ಕೊಡ್ತೀವಿ ಸೇಮ್ ಐಡಿ ತೋರಿಸುತ್ತೆ. ಇದು ಚಾರ್ಜಿಂಗ್ ಆಗ್ತದೆ ನಿಮಿಷ ನೀವು ಮಿಕ್ಕಿದ ವೀಡಿಯೋ ಮಾಡಾಕ್ತಾರೆ. ಈ ರೀತಿ ತಳ್ಕೋಸ್ಕರ ಮಾಡ್ತಿದ್ದಾರೆ. ಇವ್ರಿಗೆ ಏನು ಮಾಡ್ಬೇಕು ಹೇಳಿ ಯಂತ್ರ ಹೊಡಿಬೇಕು. ಪ್ರತಿಯೊಂದು ಅದು ಸ್ವಿಚ್ ಆಫ್ ಆಯ್ತು. ಈಗ ತೋರಿಸ್ತೀನಿ ಈಗ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಣ್ಣ ಪುಟ್ಟ ಅಮೌಂಟ್ಗಳು. ಯಾರಪ್ಪ ಫೋನ್ ಮಾಡಿದ್ದು ಅಪ್ಪ ಅಮ್ಮ ತೀರ್ತಾನೆ. ಹೂನಪ್ಪ ನಿಮ್ಮ ಅಕ್ಕ ಪೊಲೀಸ್ ಅಂತ ನೀನು ಹೆಂಗಿರ್ಬೇಕು. ನಿಮ್ಮ ಅಕ್ಕ ಪೊಲೀಸ್ ಹೆಂಗಿರ್ಬೇಕು. ನೀನು ಇವ್ನ ಮೇಲೆ ಹೇಳ್ತೀಯಾ ಇವ್ನ ಮೇಲೆ ಹೇಳ್ತಾನೆ. ನಿಮ್ಗೆ ಈ ಇವೆಲ್ಲ ಬೆಳಗ್ಗೆಯಿಂದ ನೋಡೋ ನಾನು ಬೇಡ ಕೋಪ ಕೊಡ್ಸ್ಬೇಡ. ಬೆಳಗ್ಗೆಯಿಂದ ನೀವು ಅಲ್ಲಿ ಯಾರ್ಯಾರು ಫೋನ್ ಪೇ ಮಾಡಿದ್ರೆ ಇಷ್ಟು ನೋಡಿದೆ ನಿಮ್ಗೆ ಒಬ್ರಿಗೆ ಬಿಟ್ಟು ಯಾರು ಮಾಡಿಲ್ಲ. ಬೆಳಗ್ಗೆ ಡೇಟಲ್ಲಿ ಎಲ್ಲ ಇದೆ ಪ್ರತಿಯೊಂದು ಸ್ವಿಚ್ ನಾನು ನಾನು ತೋರಿಸ್ತೀನಿ. ಪೊಲೀಸರು ಇನ್ಫಾರ್ಮ್ ಮಾಡಿದ್ದೀನಿ ಬರ್ತಿದ್ದಾರೆ. ಬಂದ್ಮೇಲೆ ಏನಾಗುತ್ತೆ ನೋಡೋಣ. ಇಂಥ 3rd ಕ್ಲಾಸ್ ನನ್ನ ಮಕ್ಳು ಎಲ್ಲ ಕಂಡ್ರೆ ಎಕ್ಕಿಗ್ರ ತಗೊಂಡು ನೋಡಿರಿ. ಪ್ರತಿಯೊಬ್ಬರು ಫೋನ್ ಪೇ ಆದ್ಮೇಲೆ ಸ್ವಲ್ಪ ನಿಮ್ಮ ಟ್ರಾನ್ಸಾಕ್ಷನ್ ಇಷ್ಟು ತಗೊಳ್ಳಿ. ಎಷ್ಟೇ ಬಿಸಿ ಇದ್ರು ಕೂಡ 1000 ರೂಪಾಯಿ ಮೋಸ ಹೋಗ್ತಿದ್ದೀರಾ. ದಯವಿಟ್ಟು ಜನ ಅರ್ಥ ಮಾಡ್ಕೊಂಡು ನನ್ನ ಮಕ್ಕಳು ಏನ್ ತಗೊಂಡು ಹೊಡೆದ್ಬಿಟ್ಟು ಬುದ್ಧಿ ಹೇಳಿ. ಈ ರೀತಿ 3rd ಕ್ಲಾಸ್ ಫ್ರಾಡ್ ಕೆಲಸ ಮಾಡ್ತಾವ್ರೆ.
ನನಗೆ ಡೌಟ್ ಬಂದಿದ್ದು ಸರಿ ಆಯ್ತು. ಸುಮ್ಮನಾಗಿದ್ರೆ ಪರಿಚಯ ಈಗ ಅವಾಗಲೇ ಒಬ್ಬೊಬ್ರು ನಾಟಕ ಕೈತಿದ್ರು ಅವಾಗಿಂದ ನನಗೆ ಕಿತ್ತ ತಿಳಿಸ್ಕೊಡಿ ಆ ಫೋನ್ ಯಾರ್ದು ಫೋನ್ ಪೇ ಮಾಡಿ ನೀನು ಸಿಸಿ ಕ್ಯಾಮರಾ ಬಂದಿದ್ದು ತಿಂದಿದ್ದು ಫೋನ್ ಪೇ ಮಾಡಿದ್ರೆ ನಿನ್ಗೆ ಫೋನ್ ಕೊಟ್ಟಿದ್ದಲ್ಲ ಏನ್ ತಗೋಣ ಅಣ್ಣ ನನಗೆ ಫೋನೇ ಕೊಟ್ಟಿ ನೀವು ಅಣ್ಣ ಇಸ್ಕೊಂಡಿರೋದು ಫೋನ್ ಹುಡುಗನ ಹತ್ರ. ಯಾವ ಹುಡುಗನ ಹತ್ರ? ಅವ್ನು ರೂಪಿ ಕಲೆಕ್ಷನ್ ಕೆಲಸ ಮಾಡ್ತಾನೆ ಹುಡುಗ. ಅವನಲ್ಲಿ ಒಂದ್ ರೂಪಾಯಿ ಕೇಳನೆಯ ಫೋನ್ ಮಾಡೋಂಗೆ ನಮ್ಮ ಕರ್ಕೊಂಡ್ಬಿಟ್ಟಿದ್ದಾರ ನಮ್ಮ ಹತ್ರ ಕರ್ಕೊಂಡ್ಬಿಟ್ಟಿದ್ದಾರ ಅವನ್ನ. ನೀವೇ ತಾನೇ ಕರ್ಕೊಂಡ್ ನೀವು ನಿನ್ ಮೇಲೆ ನಾವು ನಮ್ಮ ಕಾಲೇಜ್ ಗುಂಪು ಕಥೆಗಳು ಹೊಡ್ಕೊಂಡು ಇಲ್ಲಿ ಪೇಮೆಂಟ್ ಮಾಡ್ಕೊಂಡು ನಂಬರ್ ಎಕ್ಸಾಮ್ ಮಾಡಿಲ್ಲ ನಿಮಗೆ ಕಾಂಟ್ಯಾಕ್ಟ್ ತೆಗೀರಿ. ಯಾರ ನಂಬರ್ ಬಿಟ್ಟಾಗೆ ಬತಾಬಿಡಿ. ನನ್ನ ನಂಬರ್ ಒಂದು ಫೋನ್ ಬಂದಿಲ್ಲ ನನ್ನಲ್ಲಿ. ಯಾರು ಕಾಂಟ್ಯಾಕ್ಟ್ ಇರೋದು ಮಕ್ಕಳ ಪಾಸ್ವರ್ಡ್ ಬಂತು ಬರೀ ಸ್ಕ್ರೀನ್ ಅದು ಓಪನ್ ಮಾಡ್ತಾರೆ ಸ್ಕ್ರೀನ್ ಹಾಕು ಆ ಪಾಸ್ವರ್ಡ್ ಮಾತ್ರ ನೀವು ಈಗ ಸರ್ಕಾರ ಹೋಗ್ತಾರೆ ಪೊಲೀಸ್ ಹೋಗ್ತಾರೆ ಇವ್ರ ಕಡೆ ಸರ್ ನೀವು ಒಂದು ಪಾಸ್ವರ್ಡ್ ಹಾಕಿ ಸುಮ್ಮನೆ ಹಾಕಿದ್ದು ಏನಾಯ್ತು ಸರ್ ಸೆಂಡ್ ಆಯ್ತು. ಅದು ನೋಡಿದವ್ರು ಹೆಂಗ ಅನಿಸ್ತದೆ 20,000 ರೂಪಾಯಿ ಹೋಯ್ತು. ಈಗ ನಿಮ್ ಕಣ್ ಮುಂದೆ 20,000 ಹೋಯ್ತಲ್ವಾ ಸರ್? ನಿಮ್ ಕಣ್ ಮುಂದೆ ಸಾಹೇಬರಿಗೆ ಇನ್ಫಾರ್ಮ್ ಮಾಡಿ ಸರ್. ಇದು ಬೇಡ ಜಾಸ್ತಿ ದಿನ ಬಿಟ್ಕೊಳ್ಳೋ ಏನು ಗೊತ್ತಾ ಬಡವರು ಬಂದ್ರೆಲ್ಲ ಕೂತ್ಕೊಂಡು ವ್ಯಾಪಾರಗಳು ಮಾಡಿದ್ದಾರೆ ಸರ್. ಬಿಲ್ ನನಗೆ ಸರ್ ಹೇಳ್ತೀನಿ ಕೇಳಿ ಎಷ್ಟು ನಾವು ಮಾಡೋದು ಸರ್ ಇವರು ಅವ್ರನ್ನ ಬಿಡ್ಬೇಡಿ. ಇನ್ನೊಬ್ಬ ಊರ್ದವಂತೆ ಅವರಂತೆ ಕೊಟ್ಟ ಸಾಹೇಬ್ರಿಗೆ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಸರ್ವಿಸ್ ಸಂಬಂಧಪಟ್ಟ ವಿಷಯ ಇದು. ಸೈಬರ್ ಬ್ರಾಂಚ್ ಕಂಪ್ಲೇಂಟ್ ಮಾಡಿ ಬಿಟ್ರೆ ಆಯ್ತದ ಪಾರ್ಟಿಸಿಪೇಟ್ ಮಾಡ್ತಾರೆ ಬರ್ತೀನಿ ಅಂದ್ರೆ ಬರ್ಲಿ ಸರ್. ಇನ್ನೊಬ್ರು ಫೋನ್ ಮಾಡಿ ಯಾರೋ ಮುಸ್ಲಿಂ ಫೀಲ್ಡ್ ಅಂತ ಕರೀತಾರೆ. ನನ್ಗೆ 750 ರೂಪಾಯಿ ಹೋಯ್ತು ನನ್ನ ಸರ್. ಟೆಕ್ನಿಕಲ್ ಇಶ್ಯೂ ನೀನೇನೋ ಗೊತ್ತೇ ತಿಳುವಳಿಕೆ ಕಂಡಿಡ್ದೆ ಏನಂತ ನಿಂತ್ಕೊಂಡು ಸ್ವಲ್ಪ ಗಜಗಳು ಹೊಡೆದ್ರು. ಸರ್ ಡಿಪಾರ್ಟ್ಮೆಂಟ್ ಹಾಕಿದ್ರೆ ನೋಡಿದ್ರು. ನಾನು ಮಾತಾಡ್ಕೊಂಬ ಸರ್ ಯಾವ ಊರು ಸರ್ ಜಲಗಿರಿ ಲೋಕಲ್ ಸರ್ ನೀವು ನಾವು ಲೋಕಲ್ ಸರ್ ಒಂದು ಯಾವ ಹೋಗ್ಬೇಕಪ್ಪ ಅಂತ ಜಲಗಿರಿ ಹೋಗ್ಬೇಕು ಆಟೋ ಕಳಿಸಿದ್ರು. ನಾನು ಆಟೋ ಕಡೆ ಜಯರಾಮಣ್ಣ ಅಂತ ಇರ್ತಾರೆ ಅವ್ರು ಆಟೋದಲ್ಲಿ ಹೋಗ್ತಾರೆ ಅಂದ್ರೆ ಅವ್ರಿಗೆ ಮುಯ್ಯರ ಹೋಟ್ಲು ಅಂತ ಹೇಳೋರೆ. 3 ಜನ ಏನೋ ಹುಡುಗಿ ಬೇರೆ ಆಗಬೇಕಪ್ಪ ಅದು ಯಾರೋ ನಮ್ಗೆ ಗೊತ್ತಿರೋ ಅವಶ್ಯಕತೆ ನಮ್ಗಿಲ್ಲ. ಇವರು ಈ ತಡ್ಕೋ ಕೆಲಸ ಬೆಳಗ್ಗೆ ಸುಮ್ಮನೆ ಟ್ರಾನ್ಸಾಕ್ಷನ್ ಇಷ್ಟು ತಗೋದ್ರೆ ಅದು 24 ವರ್ಷ ಅಮೌಂಟ್ ತೋರಿಸ್ತಾರೆ. 12,624 ರೂಪಾಯಿ ಅಮೌಂಟ್ ತೋರಿಸ್ತಿದೆ. ಅದು 20,000 ಹಾಕಲಿ 1 ಲಕ್ಷ ಹಾಕಲಿ ದುಡ್ಡು ಹೋಯ್ತಾನೆ ಅದೇ. ಅದು ಎಷ್ಟು ಜನ ಮೋಸ ಮಾಡಿರ್ಬೋದು. ಇವ್ರು ಯಾರು ಇವ್ರು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಕೆಲಸ ಏನ್ ಮಾಡಿದ್ರು ಗೊತ್ತಾ ನಾವು ಸುಮ್ಮನೆ ನಿಂತ್ಕೊಂಡು ಬಿಟ್ಬಿಡ ಬಂದ್ಬಿಡ್ತಿದ್ದೆ ಎಲ್ಲಿ ಬಿಟ್ರೆ ಮುಯ್ಯರ ಬಿಟ್ಟು ಮನೆ ಅಲ್ಲೇ ಬರ್ತೀನಿ ನಿಂದೆ ಹೋಗ್ಬಿಟ್ಟು ತೋರಿಸಿದ್ರೆ ಸರ್ ದುಡ್ಡು ಸರ್ ನಮ್ ತಾತ ಇವ್ನು ಹೇಳ್ತಾರೆ ನಿಪಾಳಿ ಮಗ ನಮ್ ತಾತ 100 ಜನ ನ್ಯಾಯ ಹೇಳ ಸರ್ ಗೌಡ ಅಂತ ನ್ಯಾಯ ಹೆಂಗ್ ಮಾಡಿದ್ರೆ ಮತ್ತೆ ಫೋನ್ ಪೇ ನೀನು ಪಾಸ್ವರ್ಡ್ ಗೊತ್ತಿಲ್ಲ ಮೊಬೈಲ್ ಯಾರ್ದು ಅಂತ ಅವರೇ ಒಪ್ಪೋದ ಇಲ್ಲ. ಇನ್ನ ಅವ್ರದ್ದು ಅಂತ ಹೇಳ್ತಾವ್ರು ಇವರಿಬ್ರು. ನಿಮ್ಗೆ ಯಾವ ಅವಶ್ಯಕತೆ ಇಲ್ಲ. ಯಾರು ಬಂದ್ರೆ ನೀವು ಈ ರೀತಿ ಸ್ಕ್ಯಾಮ್ ಮಾಡ್ತಿದ್ದೀರಿ. ನೋಡಿದ್ದೀರಾ ಯಾವತ್ತೂ ಕರೆಕ್ಟಾಗಿ ಯಾವ ಹುಡುಗಿ ನಮ್ಮ ಸ್ವಂತದಲ್ಲಿನ ಕುತ್ಕೊಂಡು ಮಾತಾಡಿದ್ರೆ ನೀನೇನಂದ್ರೆ ಸಿಗರೇಟ್ ಸಿಗ್ತಿದ್ದಾರೆ ಜ್ಯೂಸ್ ಕುಡಿಯೋದಕ್ಕೆ ನೀನು ನಿಮ್ಮ ಹುಡುಗಿ ಕುಡ್ಸ್ಕೊಳಪ್ಪ ಜ್ಯೂಸ ನಾನು ಬೇರೆ ತಗೋತೀನಿ. ಕರೆಕ್ಟ್ ಹೇಳೋ ಹೇಳಿಲ್ವಾ? ಈಗ ಹಿಂದೆ ಮ್ಯಾರೇಜ್ ಮಾಡಕ್ ಬಂದ ಮಾಯಸಾವ 10 ಕಿಲೋಮೀಟರ್ ನೀನಲ್ಲಿಂದ ಬಂದೆ ಯಾರ್ಯಾರು
4 ಜನ ಮೈಸೂರಿಂದ ಬೆಂಗಳೂರಿಂದ ಬಸ್ ಬೆಂಗಳೂರಿಂದ ಬಸ್ ಅವ್ನು ನೋಡ್ರೆ 4 ಜನ ಮೈಸೂರು ಟಿಕೆಟ್ ತೋರಿಸು ಬೆಂಗಳೂರಿಂದ ಬಂದು ಕಕ್ಕ ಬಂದ್ರೆ ಬೆಂಗಳೂರು ಅಂತ ಹೇಳಿ ಟ್ರೈನಲ್ಲಿ ಮೈಸೂರಿಗೆ ಹೇಳ್ಕೊಂಡ್ರಿ ಯಾವ ನಾನು ಕೇಳ್ತಾ ಇರೋದು ಇಲ್ಲಿ ಬರಕ್ ಮುಂದೆ ಎಲ್ಲಿಂದ ಬಂದ್ರಿ ಯಾವತ್ತು 7ನೇ ತಾರೀಕು ತೋರಿಸಿ ಸುಮ್ಮನೆ ಫ್ರಾಡ್ ಕೆಲ್ಸ್ಕೊಂಡಿದಂತ ಇವ್ ನನ್ನ ನಿಂದ ಟಿಕೆಟ್ ಇದು ಹುಡುಗಿ ನೋಡಪ್ಪ ಇಲ್ಲಿ ಹುಡುಗಿದಾದ್ರೆ ಫ್ರೀ ಆಗಿರ್ತಾರೆ. ತಿಪ್ಟೂರಿಂದ ತುರುವೇಕೆರೆ ಟಿಕೆಟ್ ಇದು 3 ಜನ ಆಧಾರ್ ಕಾರ್ಡ್ ಡಿಸ್ಪ್ಲೇ ಮತ್ತು ತಿಪ್ಟೂರಿಂದ ತುರುವೇಕೆರೆ 0 ಯಾವಾಗ 7ನೇ ತಾರೀಕಲ್ಲಿ ವಯಸ್ಕರು 3 ನೋಡಪ್ಪ 3 ಜನ ಬಂದಿರೋದು ಸುಳ್ಳು ಹೇಳ್ತಾರೆ ಮೈಸೂರು ಅಂತ ನೋಡಿ. ತಿಪ್ಪಟೂರಿಂದ ತುರುವೇಕೆರೆಗೆ ವಯಸ್ಕರು 3 ನೋಡಿ ತೋರಿಸ್ತಾ ಇದೆ 102 ರೂಪಾಯಿ 3 ಜನಕ್ಕೆ. ಆ ಹುಡುಗಿದೊಂದು ಫ್ರೀ ಸೇಮ್ ತಿಪ್ಟೂರಿಂದ ತುರುವೇಕೆರೆಗೆ ಬಂದಿರೋದು ಆ ಹುಡುಗಿದ್ ಫ್ರೀ ಆಧಾರ್ ಕಾರ್ಡ್ 3 ಜನ ಟಿಕೆಟ್. ಇದು ಸಂಜೆ 7:12ಕ್ಕೆ ಇವ್ರು ಬಂದ 8:00ವರೆಗೆ ಅದೇ ಹೇಳಿದ್ದು ತಿಪ್ಟೂರಿಂದ ತುರುವೇಕೆರೆಗೆ ಬಂದು ಆ ನೆಕ್ಸ್ಟ್ ಟಿಕೆಟ್ ತುರುವೇಕೆರೆಯಿಂದ ಯಡಿಯೂರಿಗೆ ಬಂದವ್ರೆ ಇವ್ರು ಮಾಯಸಂದ್ರ ಈಗ ಇವಾಗ ಇಲ್ಲಿ ಏನ ಸರ್ ಇಲ್ಲ ಅವರು ಬೆಳಗಿನ ಟೈಮ್ ಮಾಡ್ಕೊಂಡು ಹೋಗೋರಂತೆ ಅಮೃತ ಸ್ಟೇಷನ್ ಸೆಂಟ್ರಿ ರವಿಯಣ್ಣ ಯಾರೋ ಒಬ್ರು ಅವ್ರೆ ಎಸ್ ಅವರೇ ಯಾರು ಎಲ್ಲ ಬಂದು ಹೋಗೋರೆ ಅಲ್ಲಿಗೆ ಆಟ ಆಯ್ತಲ್ಲ ಅಮೃತ ಸ್ಟೇಷನ್ ಅವ್ರಿಗೆ ಫೈನಾನ್ಸ್ ಮಾತಾಡಿದೆ ಅಲ್ಲೇ ಕಳ್ಸ್ಬಿಡಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಕಾರ್ತಾರ ನೋಡಿ ಇಲ್ಲ ಹೋಗೋಣ ಫೋಟೋ ಕ್ಲೋಸ್ ಮಾಡ್ಕೊಂಡು ಕಂಪ್ಲೇಂಟ್ ನಾವು ಬರ್ತೇವೆ. ನೀವು ಇರ್ಬೇಕು. ನಾವು ಬರಲ್ಲ ನಾವ್ ಇಲ್ಲಿ ನಮ್ಗೆ ಇಲ್ಲಿ ಡ್ಯೂಟಿ ಸೆಂಟ್ರಿ ಯಾರು ಇಲ್ಲ ಜೀಪ್ ಕರ್ಸಿ ಸರ್ ಜೀಪ್ ಕರ್ಸಿಲ್ಲ ಆಯ್ತು ನೀವೇ ಹೇಳ್ತೀನಿ ಇರಪ್ಪ ನಿಮಿಷ ನಾನು ಕೇಳ್ತಾ ಇರೋದಾ ಈಗ ನೀವು ಹೇಳ್ಬಿಟ್ರಿ ನಿಮ್ಮ ಜವಾಬ್ದಾರಿ ನೀವು ಹೇಳ್ಕೊಡ್ರಿ ಯಾರಿಲ್ಲ ಕಣಪ್ಪ ಅಂತ ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ನೆಗೋದ್ರು ಇನ್ನೊಬ್ಬ ಏನೋ ಆಗೋಯ್ತು ಜವಾಬ್ದಾರಿ ಹೇಳ್ತಾರೆ ಅಟ್ಲೀಸ್ಟ್ 112 ಯಾರು ಕಾಲ್ ಮಾಡಪ್ಪ ಜಿಪೆ ಕೊಡ್ರಿ ಅವ್ರು ಕಾಲ್ ಮಾಡಿ ಇಲ್ಲ ಕಂಪ್ಲೇಂಟ್ ರೈಸ್ ಮಾಡಿ ಆನ್ಲೈನ್ ಕಂಪ್ಲೇಂಟ್ ಹಾಕ್ತಾರೆ ಅಲ್ಲ ಮೈಸೂರಿಂದ ಬಂದ ಅಂತ ಹೇಳ್ತಿದ್ದಾರೆ ಸರ್ ತಿಪ್ಟೂರಿನ ತುರುವೇಕೆರೆ ಬಂದ ತುರುವೇಕೆರೆಯಿಂದ ಈ ಕೆಲಸ ಎಷ್ಟು ದಿನ ಮಾಡ್ತಿದ್ದೀರಪ್ಪ ನೀವೇ ಮಾಡ್ರಿ ಫೋನ್ ಮಾಡಿದ್ದೀವಿ ಅಂದ್ರೆ ರೆಕಾರ್ಡಿಂಗ್ ಇದೆ ಪ್ರತಿಯೊಂದು ಇದೆ ಹಲೋ ಕೈ ಸಿಕ್ಕಿಲ್ಲ ಚೆಕ್ ಮಾಡಿ ಮಾಡ್ತೀನಿ ಆ ಫೋನ್ ಚಾರ್ಜಿಂಗ್ ಹಾಕಿ ನೋಡು ಆಗಿರುತ್ತೆ ಅರ್ಧ ತೋರಿಸ್ಬೋದು ಅಲ್ಲ ಜನಮಣ ನೀವೇ ಮಾತನ್ನ ಚೆಕ್ ಮಾಡಿ ಸರ್ ಹಲೋ ಸರ್ ಹಿಡಿದಂತ ಮಾತಾಡ್ತಾ ಇರೋದು ಸರ್ ನಮಸ್ತೆ ಹೋಟೆಲ್ ಸಂದೀಪ್ ಅಂತ ಮಾತಾಡ್ತಿರೋದು ಸರ್ ಇಲ್ಲಿ ಈಗ 4 ಜನ ಹುಡುಗರು ಬಂದಿದ್ರು ಇಲ್ಲಿ 3 ಜನ ಹುಡುಗರು ಒಂದು ಹುಡುಗಿ ಊಟ ಮಾಡ್ಬಿಟ್ಟು ಹಾಕೊಂಡು ದುಡ್ಡು ಹಾಕಿದ್ದಾರೆ ಅದು ಫೇಕ್ ಹಾಕೊಂಡಿದ್ದು ದುಡ್ಡು ಹಾಕಿದ್ದಾರೆ ಸರ್ ಇದು ಫ್ರಾಡ್ ಕೆಲಸ ಈಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಸರ್ ನೈಟ್ ಡ್ಯೂಟಿ ಯಾರು ನೀವೇ ಕರ್ಕೊಂಡು ಒಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬಿಡಿ ಅಂದ್ರು ಈಗ ನಮಗೆ ಈಗ ಹೋಗ್ಬೇಕಾದ್ರೆ ಹಂಗಾಗಿ ಏನಾದ್ರು ಜಂಪ್ ಹೊಡೆದು ಇನ್ನೊಂದು ಮತ್ತೊಂದು ಏನೋ ಒಂದು ಅನಾಹುತ ಆದರೆ ನಾವು ಜವಾಬ್ದಾರಿ ತಗೊಳಕ್ಕಾಗಲ್ಲ ಸರ್ ಕಂಪ್ಲೇಂಟ್ ಕೊಡ್ತೀವಿ ಸರ್ ಹೋಟ್ಲೊಳಗೆ ಇದ್ದಾರೆ ನಮ್ಮ ಲೋಕಲ್ ಪಿ ಸಿನೂ ಕೂಡ ಇದ್ದಾರೆ ಬನ್ನಿ ಸರ್ ಹಾಂ ಸರ್ ಈಗ ಸರ್ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ಟೌನ್ ಸರ್ಕಲ್ ಸರ್ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ 2 ಟೌನ್ ಸರ್ ಇಲ್ಲೇನ ವೆಹಿಕಲ್ ಇರೋದ್ರಿಂದ ಬಸ್ ಸ್ಟ್ಯಾಂಡ್ ಹೈವೇ ರೋಡ್ ಬ್ರಿಡ್ಜ್ ಇದೆಯಲ್ಲ ಹೋಟೆಲ್ ಅಯ್ಯಂಗಾರ್ ಬೇಕರಿ ಬೇಕರಿ ಪಕ್ಕ ವಾಸು ನಮ್ಮನೆ ಬಾಗಿಲು ಹಾಂ ಹೋಟೆಲ್ ಸರ್ ಇದು ಅಮೃತೂರ್ ಹತ್ರ ಆಗುತ್ತೆ ಬಟ್ ನಮ್ಗೆ ಎಡೆಗಿರೋದು ಹೋಗಿ ಸರ್ ಅಮೃತೂರ್ ಹೋಗ್ಬೋದು ಅಮೃತೂರ್ ಸ್ಟೇಷನ್ ಸ್ಟೇಷನ್ಗೆ ಹೋಗ್ಬೋದು
ನಮ್ಮ ಹೆಸರು ಸಂದೀಪ್ ಅಂತ ಸರ್. ಓಕೆ ಓಕೆ ಥ್ಯಾಂಕ್ ಯು ಬರ್ತಾರಂತ ಅದೇ ಅವ್ರು ವೆಯ್ಟ್ ಮಾಡಿ. ಅದು ಫೋನ್ ಆನ್ ಆಯ್ತಾ? ಆನ್ ಆದರೆ ಹೌದಾ? ನಮಗೆ ಪುಂಕ್ತಾರ ಮೈಸೂರು ಬೆಂಗಳೂರು ಇಷ್ಟೆಲ್ಲ ಸಾಕ್ಷಿ ಮಾಡಿದ್ರು ಸುಳ್ಳು ಹೇಳ್ತಿದ್ದೀವಿ ಏನು ಇದು ಇರಿಸ್ತೇನಣ್ಣ ದೈವ ಇರ್ಲಿ ಪರವಾಗಿಲ್ಲ ಅರ್ಧ ಟೈಮ್ ಎಷ್ಟಪ್ಪ? ಡೇಟ್ ತೋರ್ಸಪ್ಪ ಟೈಮಿಂಗ್ಸ್ ಅಂತ ನೋಡಪ್ಪ. 7/8/2024 20 ಗಂಟೆ ಎಷ್ಟು 8 ಗಂಟೆ 30 ನಿಮಿಷ ಅಲ್ಲಪ್ಪ ಇದು ರೈಲ್ವೆ ಟೈಮಿಂಗ್ಸು. ಇವು ಬೆಳಗ್ಗೆ ಬರ್ತೀನಿ ಅಂದ್ರೆ ನಾನು 8:15 ತೋರಿಸ್ಬೇಕಿತ್ತು ಬೆಳಗ್ಗೆ. ಇಲ್ಲೇ ತೋರಿಸ್ತಾ ಇದೆ KA 06F1060 ಬಸ್ಸಲ್ಲಿ ಬಂದವ್ರೆ ನೋಡಿ. ಇಲ್ಲೂ ಅಡಲ್ಟ್ ಎಷ್ಟು 3 ಜನ 36 ರೂಪಾಯಿ 108 ರೂಪಾಯಿ ತುರುವೇಕೆರೆಯಿಂದ ಯಡಿಯೂರಿಗೆ ಬಂದು ಇಲ್ಲಿ ಇಳ್ಕೊಂಡು ಡೈರೆಕ್ಟಾಗಿ ಬಂದು ಹೋಟೆಲ್ ಊಟ ಮಾಡಿ ಇವರೆಲ್ಲ ಕಥಗೀತೆ ಹೊಡ್ಕೊಂಡು ಆಗಕ್ಕೆ ಇಷ್ಟೊತ್ತಾಗಿದೆ ಟೈಮಿಂಗ್ಸ್. ಹೆಂಗ್ ಗೊತ್ತ ನಾನು ಪೇಮೆಂಟು ಟಕ್ಕನ್ ಹಾಕಿದ್ರು ನಾನು ಮೆಸೇಜ್ ಬರಲಿಲ್ಲ ಮಾಡ್ದೆ ಆಟ ಕೇಳಿದ್ರು ಎಲ್ಲಿಗೆ ಅಂದ್ರೆ ಜದಗಿರಾಗೆ ಅಂದ್ರು. ಸೊ ಹಣ ನಿಮ್ಮೇ ಹೋಗೋದು ನಮ್ದು ಯಡಿಯೂರಪ್ಪ ಹೋಗೋಣ ಅಂದ್ರು. ಏನೋ ಊರೆಲ್ಲ ಪರಿಚಯ ಚೆನ್ನಾಗಿ ಅಂದ್ಬಿಟ್ಟು ನಾನು ಜದಗಿರಾಗ ಆಮೇಲೆ ಆಟ ಬೇಕು ನಾನು ಈ ಜಯರಾಮಣ್ಣ ಆಟ ಆಡಿದ್ರು ಹೋಗಪ್ಪ ನೀವು ಆಟ ಕತ್ಕೊಂಡ್ರು ನೀನು ಎತ್ಕೊಂಡ್ ಬರೋಷ್ಟು ನಂಗೆ ಡೌಟ್ ಗೊತ್ತು ಹೇಳಿದ್ಮೇಲೆ ಗೊತ್ತಾಯ್ತು. ಪೌಚಿಂದ ಟಿಕೆಟ್ ಅಲ್ಲ ಅಂತ ಹೇಳ್ತಾನೆ ಅದನ್ನು ಚೆಕ್ ಮಾಡ್ಬಿಡು. ಯಾಕೆ ಸುಮ್ಮನೆ ನಾವು 8:00 ತುರುವೇಕೆರೆ ತರ್ಕಣ ಇವರು ಮೂನಣ್ಣ ಎಷ್ಟೇ ಟೈಮು ಅದೇ ಕನ್ಫರ್ಮ್ ಆಗಿರೋದಲ್ಲಿ 11 ಗಂಟೆ ಆಯ್ತೀನಿ ದಯವಿಟ್ಟು ನಮ್ಮಂತ ಸುಳ್ಳು ಹೇಳಕ್ ಹೋಗ್ಬಿಡಿ. ಟಿಕೆಟ್ ಮಾಡಿ ಪುಕ್ಸಡೆ ಬರ್ತದೆ ಟಿಕೆಟ್ ಮೋಸ್ಟ್ಲಿ ಈಗ ಲಾಸ್ಟ್ ಸ್ಟಾರ್ಟಿಂಗ್ ಗಾಡಿ ಇದೆಯಲ್ಲ ಅದ್ರಲ್ಲಿ ಬಂದಿರ್ಬೇಕು ಅವರು. ಈಗ ಎಲ್ಲಿ ಬಂದ್ರಲ್ಲ ಶಿವಮೊಗ್ಗದಿಂದ ಅದನ್ನ ಬಹುಳಮಂದಿ ನೀವು ಮೈಸೂರಿಂದ ಹೋಗಿದೆ ಅವಾಗ ಶಿವಮೊಗ್ಗಕ್ಕೆ ಹೋಗಿದೆ ಅವಾಗ ಮೊನ್ನೆ ದಿನ ಹೋಗಿದ್ದು. ಸಂಜೆ ಯಾವಾಗ ಹೋಗಿ ಕೇಳ್ತಾರೆ ಇವನು ಮೊನ್ನೆ ಹೋಗಿ ಈಗ ಹೇಳ್ತಾನೆ ಭಗವಂತ ನಿಮಗೆ ಸಂಜೆ ಎಲ್ಲಿಂದ ಬಂದ್ರಿ? ಕಿತ್ತೂರಿಂದ ತುರುವೇಕೆರೆಗೆ ಬಂದಿದ್ದೀರಾ, ತುರುವೇಕೆರೆಯಿಂದ ಯಡಿಯೂರಿಗೆ ಬಂದಿದ್ದೀರಾ. ಕೇಳಿದ್ರೆ ಮೈಸೂರು ಊರು ಅಂತೀರಾ. ಇವನ್ ಯಾಕೆ ಕೇಳಿದ್ರೆ ನಾನು ಬೆಂಗಳೂರಿಗೆ ಬಂದೆ ಅಂತಾನೆ. ಆ ಹುಡುಗಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತದೆ. ಟಿಕೆಟ್ ಮಾತ್ರ 3 ಜನರು ಮಡಿಕೊಂಡವ್ರೆ. ಅವರು ಭೂಟಾನ್ ನಂಗೆ ಈಗ ನಾನು ಅದನ್ನ ಕೇಳ್ತಾರೆ ಅವಾಗಿಂದ ಸಂಜೆ ಬಂದೆ. ನೀವು ಏನ್ ಜರ್ನಿ ಮಾಡಿದ್ರಲ್ಲ ಜರ್ನಿ ಮಾಡಿದಷ್ಟು ನೀವು ಫೋನ್ ಪೇ ಒಳಗೆ ಇದೇ ಮಾಡ್ಕೊಂಡ್ರೆ ಫೋನ್ ಕೊಡ್ತೀನಿ. ಅಲ್ಲೇ ಅವರು ಡೋನ್ ಹೇಳಪ್ಪ ನಿನ್ನೆ ಬರಪ್ಪ ನಿನ್ನೆ ಬರು ನೀನ್ ನಿಯತ್ತಾಗಿದ್ಯಾ ಈಗ ಹೇಳಿದ್ಯಾ ಪಕ್ಕ ನಿಯತ್ತು. ನಮ್ಮ ತಾತ 3 ಜನ ನ್ಯಾಯ ಬಂದು ನ್ಯಾಯ ಮಾಡಿದ್ರು. ಯಾಕೆ ಈ ತರ ನೀವು ಗೊತ್ತಿಲ್ಲ ತಾನೆ ನಿನಗೆ ಗೊತ್ತಿಲ್ಲ. ಫೋನ್ ಪೇ ಗೊತ್ತಿಲ್ಲ, ಪಾಸ್ವರ್ಡ್ ಗೊತ್ತಿಲ್ಲ, ಆದ್ರೆ ಎಲ್ಲರಿಗೂ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಕ್ಯಾನಲ್ ಇಷ್ಟ ಇದೆ, ಇವತ್ತಿನ ಡೇಟ್ ಇದೆ, ಟೈಮ್ ಇದೆ, 20 ರೂಪಾಯಿ 30 50 ಮಾಡೋದೆಲ್ಲ ಇದೆ. ದೇವ್ರ ಮೇಲೆಲ್ಲ ಹೆಕ್ಬೇಡ ಹಣೆನ ಹುಡುಗಿ ಯಾರು ಅದನ್ನ ಬಿಡ್ಕೊಂಡ್ ಹೋಗಿದೆ ಈಗ ಮದುವೆ ಹುಡುಗಿ ಮೈಸೂರು ಊರು ಅಂದ್ರೆ ಮೈಸೂರು ಹೋಗಿ ಅಲ್ಲೇ ತುರುವೇಕೆರೆಯಿಂದ ತುರುವೇಕೆರೆ ಬಂದಾರೆ ಆಯ್ತು ಬಂದಿದ್ಯಾ ಕರೆಕ್ಟಾಗಿ ಹೇಳು.
ಮಾತಾಡಿ ಕಷ್ಟ ಮಾತಾಡಿ ಪೊಲೀಸರು ಇನ್ಫಾರ್ಮ್ ಮಾಡಿದ್ವಿ ಬರೀ ಕಷ್ಟ ಒಳ್ಳೆ ಕಥೆ ನಿಂದೇನು ತಪ್ಪಿದ್ರೆ ಬಿಟ್ಕೊಂಡು ಹೇಳ್ತಾರಲ್ಲ ಏನಪ್ಪ ಕರೆಕ್ಟ್ ಅಲ್ವಾ ನೀವು ತಪ್ಪಿಲ್ಲ ಆಮೇಲೆ ಅದೇನಿದೆ ಡೀಟೇಲ್ ತಗೋತಾರೆ ನಿಂದೇನೋ ತಪ್ಪಿಲ್ಲ ಹೋಗ್ಬೋದು ಅಂತಾರೆ ತಪ್ಪಿಲ್ಲ ಏನ್ ಮಾಡ್ತಾರೆ ಹಾಕೊಂಡು ನಡೀತಾರೆ ಯಾರು ಹಿಡಿದೀವಿ ಇವನಾ ಹೆಸರೇನಪ್ಪ ಇಬ್ರು ಹಿಂಗೆ ಪಾಸ್ವರ್ಡ್ ಕ್ಲಿಕ್ ಕೊಟ್ಟು 69 ಅಂತಂದ ನೀನೇ ಮಾಡ್ಬಿಡು ಅಂದ್ರೆ ಇಲ್ಲ ನೀನು ಮಾಡಿ ಎಲ್ಲ ಪೊಲೀಸರ ಕೈಲಿ ಎಲ್ಲಿ ಬಿಟ್ಬಿಡ್ತೇವೆ ಫೋನ್ ಇಸ್ಕೊಂಡಿದ್ದ ಬಣ್ಣ ಇನ್ನೊಬ್ಬನ ಈಗ ಹಣ ಎಷ್ಟೆಲ್ಲ ಮಾತಾಡ್ಕೊಳಲ್ವಾ ಆ ಫೋನ್ ನಿಮ್ ಫ್ರೆಂಡ್ ಅಣ್ಣ ಅದ್ರಲ್ಲಿ ಎಷ್ಟು ತರ್ತೀವಿ ಫೋನ್ ಫ್ರೆಂಡ್ ಫೋಟೋಗ್ರಾಫರ್ ಫ್ರೆಂಡು ಅಲ್ಲ ನಿಮ್ಮ ಮನೇಲಿ ನೀವೇನ ಕರ್ಕೊಂಡ್ರೆ ನಿಮ್ಮ ಮನೇಲಿ ಒಪ್ಪಿಡ್ತಾನೆ ಯಾರ ಮನೇಲಿ ಒಪ್ಪವ್ರೆ ಮತ್ತೆ ಹುಡುಗಿನ ಅಲ್ಲೇ ಬಿಡ್ಬೇಕು ತಾನೆ ಹುಡುಗಿನ ಕರ್ಕೊಂಡು ಒಂದೊಂದೊಂದೊಂದೊಂದು ಸ್ಟೋರಿಗಳು ನಾನು ಏನ್ ನೀನ್ ಎಲ್ಲ ಸ್ಟೇಷನ್ ಬರಕ್ಕೆ ಅಮೃತ ಸ್ಟೇಷನ್ ಬರಕ್ಕೆ ಇನ್ಫಾರ್ಮ್ ಮಾಡಿದ್ವಿ ಬಟ್ ಹಿಂಗಾಗಿ ಗಣಂದರಿ ಕೆಲಸ ಮಾಡಿದ್ವಿ ಅಂತ ಹೇಳಪ್ಪ ನಾವೇನು ಎಲ್ರಿಗೂ ಮಾತಾಡ್ಕೊಂಡು ಕೂತ್ಕೊಳಕಾಯ್ತದ ನಿನ್ನ ಹೆಸರೇನು ನಿನ್ನ ಹೆಸರು ಪ್ರಜ್ವಲ್ ನಿನ್ನ ಇವನ ಹೆಸರು ನಿನ್ನ ಹೆಸರು ಪವನ್ ಸರಿಯಾದ ಕಾಲಿಡ್ ನನ್ನ ಮಕ್ಕಳೆಲ್ಲರೂ ಪೊಲೀಸ್ ಅವ್ರ ಅಂತಲ್ಲ ನೋಡಿರು ನನ್ ಫೋನ್ ಅಂತ ಹೇಳ್ತೈತೆ ಇಲ್ಲಿ ಪ್ರಜ್ವಣ ಅಣ್ಣ ಅವನೇ ಅಣ್ಣ ಕೊಟ್ಟಿಲ್ಲಲ್ವ ಅಣ್ಣ ನನಗೆ ಫೋನ್ ಏನ್ ಮಾಡ್ತಿದ್ದೀರಾ ನೀವ್ ಅವನದೇ ಕಾರಣ ಫೋನ್ ಅಣ್ಣ ನಂದೆಲ್ಲ ಫೋನ್ ಇವಾಗ ಕಾಂಟ್ಯಾಕ್ಟ್ ಲಿಸ್ಟ್ ತೆಗಿರೋಣ ಅದ್ರಲ್ಲಿ ಯಾರ್ದೈತ್ ನೋಡೋಣ ಅದು ಫೋನ್ ಇದು ಚೆಕ್ ಮಾಡ್ಸೋಣ ಯಾರ್ದಂತ ಗೊತ್ತಾಗುತ್ತೆ ಫೋನ್ ಚೆಕ್ ಮಾಡಿಸಿ ಯಾರ್ದಂತ ಗೊತ್ತಾಗುತ್ತೆ ಹಲೋ ಮಜ ನನ್ ಫೋನ್ ಆಗಿದ್ರೆ ನಂದೆಲ್ಲ ಪಾಸ್ವರ್ಡ್ ಎಲ್ಲ ಗೊತ್ತಾಗೋದ ಅಣ್ಣಂಗೆ ಎಲ್ಲ ಗೊತ್ತಾಗೋಣ ಏನಪ್ಪ ಅವನು ಯಾವ್ದು ಫೋನ ಇಲ್ಲ ಅಣ್ಣ ಹೇಳಪ್ಪ ಹೇಳಿ ಸರ್ ಹಾ ಹೀರಾ ಮಾತಾಡ್ಕೊಂಡು ನಿಮಿಷ ಹಾ ಹೇಳೋಣ ಹಾ 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 ಅಣ್ಣ ಈಗ ನಿಮ್ಮ ತಮ್ಮನಿಗೆ ಅಷ್ಟು ಕೊಟ್ಟಿದ್ದೀರಾ ಎಷ್ಟು ಜನ ಹೋಗಿದ್ದವರು ಚಿಕ್ಕೂರಿಗೆ ಎಷ್ಟು ಜನ ಕಳಿಸಿದ್ರಿ ಹಾಂ 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 ಅಲ್ಲ ಕಣ ನಿಮ್ಮ ಇರೋಣ ಒಂದು ನಿಮಿಷ ನಿಮ್ಮ ಅಣ್ಣ ಮಾಡೋ ಹಿಂಗೆ ಆಗ ಗೊತ್ತಿರ್ತೀರಿ ಜೊತೆ ಇಟ್ಕೊಂಡು ಓಡಾಡ್ಕೊಂಡು ಮೊಬೈಲ್ ಈಗ ಎಷ್ಟು ವರ್ಷದ ಫ್ರೆಂಡ್ ಅವನು ನೋಡಪ್ಪ ಸ್ವಾಮಿ ಈಗಂತ ಫ್ರೆಂಡ್ ಆಗಿದ್ದು ನೀನು ನೋಡೋ ಪ್ರಜ್ವಲ್ ಹೆಸರು ಮಾತಾಡ್ತಿದ್ದೀರಣ್ಣ ನೀನು
ಅಲ್ಲ ಇವ್ನು ನೋಡ್ರಿ ಈಗ ಫ್ರೆಂಡ್ ಆಗಿದೆ ಅಂತಾರೆ, ನೀನು ನೋಡ್ರಿ ಮೊನ್ನೆ ಟಿಕೆಟ್ ಹಾಕಿ ಕಳಿಸ್ತೇನೆ ಅಂತ ಹೇಳ್ತಿದ್ದೀರಾ. ಹಾಂ 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 ಅವ್ರಿಗೂ ಅದಂತ ಆಗಿದ್ದು, ಅವ್ರಿಗೂ ಹಂಗೆ ಆಗಿ ಮಾಡ್ಕೊಂಡವ್ರೆ. ಬರ್ತಿದ್ದಾರೆ, ನಮ್ಮನ್ನೇನು ಮಿಸ್ಟೇಕ್ ಇಲ್ಲ, ಅವ್ರದ್ದೇನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಳಿಸೋಣ. ಪೊಲೀಸರು ಡಿಸೈಡ್ ಮಾಡ್ತಾರೆ. ನಮ್ಮ ಹೆಸರು ಸಂದೀಪ್ ಅಂತ ಅಣ್ಣ. ಆಯ್ತಣ್ಣ ಆಯ್ತು, ನಾನು ಹೇಳ್ತಾರ ಜನ ನಾನು ಫೋನಾಗಿ ಇಸ್ಕೊಂಡು ಸುಮ್ಮನೆ ಚೆಕ್ ಮಾಡಿದೆ ರೂಟ್ ಮೇಲೆ ಎಲ್ಲ ಚೆಕ್ ಮಾಡಿದ್ಮೇಲೆ ನಮಗೆ ಬಂಡವಾಳ ಏನಂತ ಗೊತ್ತಾಗಿದ್ರು. ಜೊತೆಯಲ್ಲಿ ಅಷ್ಟು ಜನ ಕ್ಲೋಸ್ ಕೂತ್ಕೊಂಡು ಊಟ ಮಾಡಿ ತಿಂತಟ್ಟಿ ಇನ್ನೂ ದೇವರನ್ನ ಎತ್ತೇ ಇಲ್ಲ. ನಾವು ಅರ್ಧಂಬರ್ಧ ಊಟ ಮಾಡಿ ಎಲ್ಲ ಬಿಟ್ಟವ್ರೆ. ನಮ್ದು ಹೋಟ್ಲಿರೋದು ಐಡಿಯರ್ ಸರ್ಕಲಲ್ಲಿ ಗೊತ್ತಾಗಿದೆಯಾ. ನಾನು ಯಾವ ಪೇಮೆಂಟ್ 750 ರೂಪಾಯಿ ಪೇಮೆಂಟ್, ಅದು 100-200 ಆಗಿದ್ರೆ ನಾವು ತಲೆ ಕಟ್ಕೋತಿರ್ಲಿಲ್ಲ ಬಿಡು, ಏನು ಟೆಕ್ನಿಕಲ್ ಇಶ್ಯೂ ಇರಬೇಕು. ಬಂದಿಲ್ಲ. ನಾನು ಇಮಿಡಿಯೇಟ್ಲಿ ಏನು ಮಾಡಿದೆ, ಪಕ್ಕದ ಬೇಕ್ರಿ 1 ರೂಪಾಯಿ ದುಡ್ಡು ಹಾಕ್ಸ್ಕೊಂಡೆ ಅದೇ ಸ್ಕ್ಯಾನರ್ಗೆ. ವಿತಿನ್ ಸೆಕೆಂಡ್ ಬಂತು. ನನಗೆ ಇಮಿಡಿಯೇಟ್ಲಿ ಡೌಟ್ ಬಂದು ಏನು ಮಾಡಿದೆ, ನಾನು ನಮ್ಮ ಬೇಕ್ರಿ ಹುಡುಗ ಹೋಗ್ಬಿಟ್ಟು ಗಾಡಿ ತಗೊಂಡು ಫಾಲೋ ಮಾಡ್ದು. ನನ್ನ ಹತ್ರ ಕುತ್ಕೊಂಡು ಮಾತಾಡಿದ್ದೆಲ್ಲ ಸುಳ್ಳೆ, ಅವರು ಏನೇನು ಮಾತಾಡೋರು ಎಲ್ಲ ಸುಳ್ಳೆ. ಜಲ್ದಿಗೆರೆ ನಂದು, ಜಲ್ದಿಗೆರೆ ಊರು ಕೇಳ್ಕೊಂಡು ಎಲ್ಲ ಮಾಡೋದು, ಜಲ್ದಿಗೆರೆ ಹೋಗ್ತಿದ್ದೀನಿ ಅಂದರು. ಹಾಂ ಆಯ್ತಾ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿಂದ ನಾನು ಆಟೋ ಯಾವಾಗ ಇವ್ರಿಗೆ ಮಯೂರ ಹೋಟ್ಲು ಕಡೆ ತಿರುಗತ್ತಲ್ಲ, ನಾನು ಆಟೋದವ್ರ ಪರಿಚಯ ಇದ್ರು. ನಾನು ಕೇಳಿದೆ, ಅಣ್ಣ ಎಲ್ಲಿ ಹೋಗ್ತಿದ್ದೀರಾ ಅದಕ್ಕೆ, ನಾನು ಮಯೂರ ಹೋಟ್ಲ ಹತ್ರ ಬಿಡ್ತಿದ್ದೀನಿ ಬಾರಪ್ಪ ಅಂದರು. ಅಲ್ಲಿ ಹೋಗಿದ್ದೆ, ರೂಮ್ ತಗೊಳಕ್ಕೆ ಆಲ್ರೆಡಿ ಕೌಂಟರ್ ಹತ್ರ ನಿಂತಿದ್ರು. ನಾನು ನಮ್ಮ ಹುಡುಗ ಕೂಗ್ಬಿಟ್ಟು ಚೆಕ್ ಮಾಡ್ದೋ, ಅಪ್ಪ ಫೋನ್ ಪೇ ಮಾಡಿದ್ರೆ ಇನ್ನೂ ಬಂದಿಲ್ಲಪ್ಪ ಅನ್ನೋದಕ್ಕೆ. ಅಣ್ಣ ನೀನು ಹಂಗೆಲ್ಲ ತಿಳ್ಕೊಬೇಡೋಣ, ನಾವು 100 ನ್ಯಾಯ ಹೇಳೋ ಗೌಡ್ರ ಮೊಮ್ಮಕ್ಕಳು ನಾವು ನಡಿಬೇಕಾದ ದುಡ್ಡು ಬಂದಿದ್ರು ಫೋನ್ ಎತ್ಕೊಡ್ತೀನಿ ಅಂದ. ಚಿನ್ನ ನೀನು ದುಡ್ಡು ಕೊಡೋದು ದೊಡ್ಡದಲ್ಲ, ನೀನಾದ್ರೂ ದುಡ್ಡಾದ್ರೆ ನೀನು ಎತ್ಕೊಂಡು ಕೊಡ್ತೀಯ. ಈ ಫೋನ್ ಪೇ ಆಗಿತ್ತು ನಾನು ತೋರಿಸು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂದೆ. ಯಾವಾಗ ಎನ್ಕ್ವೈರಿ ಮಾಡೋಕೆ ಸ್ಟಾರ್ಟ್ ಮಾಡೋದ್ವಲ್ಲ, ಆಮೇಲೆ ಫೋನ್ ಪೇ ಇನ್ಸ್ಟಾಲೇ ಆಗಿಲ್ಲ. ಅದರಲ್ಲಿ ಇನ್ಸ್ಟಾಲೇ ಆಗಿಲ್ಲ, ಫೇಕ್ ಫೋನ್ ಪೇ ಹಾಕೊಂಡವ್ರೆ. ನಾನು ಸುಮ್ಮನೆ ಈಸ್ಕೊಂಡು ಆಮೇಲೆ ಹೋಟ್ಲದ್ರು ಮತ್ತೆ ರಿಟರ್ನ್ ಕರ್ಕೊಂಡ್ಬಂದು ಇವ್ರನ್ನ ಲೋಕಲ್ ಪೊಲೀಸ್ನವ್ರು ಇನ್ಫಾರ್ಮ್ ಮಾಡಿ ಅವ್ರು ಕರ್ಸ್ಕೊಂಡು ಪೊಲೀಸ್ನವ್ರ ಎದುರುಗಡೆ ವಿಡಿಯೋ ಮಾಡಿದ್ದೀನಿ. ಫೋನ್ ಪೇ ಓಪನ್ ಮಾಡ್ಬಿಟ್ಟು ಸುಮ್ಮನೆ 20,000 ದುಡ್ಡು ಹಾಕ್ಬಿಟ್ರೆ ಸರ್ ನೀವೇ ಫೋನ್ ಪೇ ಯಾವುದೋ ಒಂದು ಪಾಸ್ವರ್ಡ್ ಹೊಡೀನಿ ಸರ್ ಅಂದರೆ, ಅವ್ರು ಯಾವುದೋ ಸುಮ್ಮನೆ ಅನ್ನೊಂದು ಪಾಸ್ವರ್ಡ್ ಹೊಡೆದ್ರು, ಸೆಂಡ್ ಆಯಿತು. ಮತ್ತೆ ತಿರ್ಗಾ ಅದೇ ಥರ ಇನ್ನೊಂದ್ಸಲ ನೋಡೋಣ ಅಂದ್ಬಿಟ್ಟು ಇನ್ನೊಂದು 10,000 ರೂಪಾಯಿ ಹಾಕ್ತೆ, ವಿಡಿಯೋ ಲೈವ್ ಮಾಡೋಣ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಹಾಕ್ತೆ. ಸುಮ್ಮನೆ ಯಾವುದೋ ಒಂದು ಪಾಸ್ವರ್ಡ್ ಹೊಡ್ರೆ ಅದು 10,000 ಸೆಂಡ್ ಆಯಿತು. ಅದಕ್ಕೆ ಹೇಳೋದು ಅಲ್ಲ ಕಂಡ್ರಲ್ಲ, ಹಿಂಗೆ ಡೈಲಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀರಾ. ಫೋನ್ ಚಾರ್ಜ್ ಆಯ್ತು ನೋಡೋಣ, ಚಾರ್ಜ್ ಆಗೈತೆ. ಪೊಲೀಸ್ನವ್ರು ಅಂತ ಫೋನ್ ಮಾಡ್ಕೊಡ್ತಾರೆ. ಸರಿ ಅಣ್ಣ, ಈಗ ಸಾಹೇಬರು ಬಂದಿದಾರಣ್ಣ, ಅದೇನು ಎನ್ಕ್ವೈರಿ ಮಾಡಲಿ, ನಿಮ್ಮ ಹುಡುಗಂದೇನೋ ತಪ್ಪಿಲ್ಲ ಅಂದ್ರೆ ಬಿಟ್ಟು ಕಳಿಸ್ತಾರಣ್ಣ. ಅಣ್ಣ ಈಗ ಸೈ ಚೆಕ್ ಮಾಡ್ಕೊತಾರೆ. ನಾನು ಅಷ್ಟೆಲ್ಲ ಟ್ಯಾಲೆಂಟೆಡ್ ಅಲ್ಲ, ನಮ್ಗೆ ಅಷ್ಟೊಂಥರ ಇಲ್ಲ. ಚೆಕ್ ಮಾಡಿದೆ, ಈ ತರ ಆಗಿದ್ದು ನಮ್ಮ ಯಡಿಯೂರಲ್ಲಿ ಇದೇ ತರ ಆಗಿದ್ದು. ನಮ್ಮ ಬ್ರದರ್ ಇಂಡಿಗೂ ಲಾಸ್ಟ್ ಟೈಮ್ ಒಂದ್ಸಲ ಆದಾಗ ಅವ್ರು ಕರೆದು ಹೇಳಿದ್ರು ಈ ತರ ಆಗ್ತಿದೆ. ಎಪ್ಪ ಯಾರು ಮಾಡೋದು ಬಾ. ಸರಿ ಸರಿ ಅಣ್ಣ, ಈ ತರ ಸುಮಾರು ಆಗಿದೆ, ತೊಂದರೆ ಇಲ್ಲ. ಈಗ ನೋಡಿ, ಈಗ ಫೋನ್ ಬಂದಿದ್ದಾರೆ 3242 ಸರ್. ಇಲ್ಲೇ ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳ. ಕಂಪ್ಲೇಂಟ್ ಇಲ್ಲ ಹೇಳಿದ್ರ? ಇಲ್ಲೇನೆ ಅಂತ ಅಣ್ಣ ಇರೋಣ. ಆಯ್ತು, ಪೊಲೀಸ್ ಮಾತಾಡ್ತಿರೋ. ಒಂದು ಅಪ್ಪ ಒಳಗಡೆ ಬಂದ್ಬಿಟ್ಟು ಸಾಕು ಸಾಕು ಬರ್ಬೇಕೇನೋ ಒಂಚೂರು ಹೇಳೋಣ. ಸಾಹೇಬ್ರು ಬರಲಿ. ಈಗ ಲೋಕಲ್ ಹಿಂಗಾದಾಗ ನಾವು ಹೇಳಕ್ಕಾಗಲ್ಲಪ್ಪ, ಅವರು ಬೇಜಾರು ಮಾಡ್ಕೊತಾರೆ. ನಿನ್ನ ಸತ್ಯ ಗೊತ್ತಾಗಬೇಕು. ಈಗ ನಿನ್ ಮಾಯಸ ಅಂತ ದೊಡ್ಡ ಮನೆ ಗಟ್ಟಿಗಿಂತ ನನ್ಗೆ ಗೊತ್ತು. ಈಗ ನಾಗ ಎಲ್ಲ ಹೋಟ್ಲ್ ಮಾಡೋದು ನಮ್ಗೆ ವಿಚಾರ ಪ್ರಚನೆ. ಬಟ್ ನಮ್ಗೆ ವಿಶ್ವಾಸ ಇದಾಗ್ತೀನಿ. ಹಂಗಲ್ಲ ಕಣೋ, ನೀವು ನಿನಗೆ ಜ್ಞಾನ ಇರಬೇಕು. ಯಾವ ಏನಪ್ಪ ಪೊಲೀಸರು ಬೇಡ
ಅವರು ಏನೋ ಫೋನ್ ಮಾಡಿ ಯಾರ ಮನೆ ಬಗ್ಗೆ ಏನು ಯಾರೋ ಕಾಲ್ ಗೊತ್ತವ್ರು ಒಬ್ಬರು ಬಿಟ್ಟೋಯ್ತಾರೆ. ಅಣ್ಣ ನಿಜವಾದ ಊರ ಹೆಸರು ಹೇಳ್ತಾ ಇಲ್ಲ ಅವರು. ಗೊತ್ತಾಯ್ತು ವಿಚಾರ ನಮ್ಮ ಹೆಸರು ಪಕ್ಕನೇ ಏನ್ ಇನ್ನೊಂದು ಅದಲ್ಲ ಈಗ ಫಸ್ಟ್ ಅಡ್ರೆಸ್ ಸರ್ ಕಂಪ್ಲೇಂಟ್ ಎಲ್ಲಿ ಕೊಡೋದು? ನಿಮ್ ಕೈಲಿ ಬರ್ಕೊಡೋದಾ? ಅಮೃತ ಹೋಗ್ಬೇಕಾ? ಅವ್ರು ಅಮೃತ ಬಿಡ್ತಾರೆ. ಇವರು ಅವ್ರಿಗೂ ಅಮೃತರಿಗೆ ಬಿಡೋದು, ನೀವು ಅಮೃತರಿಗೆ ಹೋಗ್ಬೇಕು. ಸರಿ, ನಾವು ದುರ್ಗ ಏನಿಲ್ಲ, ಅಮೃತ ಜೊತೆ ಹೋಗ್ಬಿಡಿ, ಹಿಂಗೆ ಅವ್ರ ಜೊತೆಲೆ ಹಿಂಗೆ ಹೋಗ್ಬಿಡಿ. ಒಂಚೂರು ಐಟಮ್ ಕುಣಿಸ್ಕೊಳ್ಳಿ ಅದನ್ನ ಫಸ್ಟ್ ಜಿಪ್ ಹಾಕ್ಸಪ್ಪ. ಬರ್ರಪ್ಪ ನೀವು ಜಿಪ್ ಹೊತ್ತು ಬರ್ರಿ. ಅವ್ರದ್ದು ಫೋನ್ ಆಯ್ತಾ? ಏ ಗುರು ಟೈಮ್ ಆಯ್ತು ಬರ್ರಪ್ಪ, ಅವ್ರು ಬೈತಾರ. ಪೊಲೀಸ್ ಬೇಡ ಅಂತ ಅವ್ರ ಹುಡುಗರು. ಪೊಲೀಸ್ ಮಾಡೋದು ನಾವೇನ್ ಮಾಡೋದು? ಇನ್ನೊಬ್ರು ಇಲ್ಲ ಕೂಗು ಕರಿ ಈಚೆಗೆ ಅವ್ರನ್ನ ಬಸ್ ಹತ್ತಿಸ್ಬಿಡೋದೇನ ಹುಡುಗಿನ ಅವ್ರಿಗೆ? ಏನಾರ ಮಾಡ್ತಾರೆ. ಆಗ್ತೀವಿ ಸರ್. ಇನ್ಫಾರ್ಮ್ ಮಾಡಿ ಸ್ಟೇಷನ್ಗೆ. ಅಲ್ಲ ಸರ್, ಅವ್ರನ್ನ ಯಾರು ಜೊತೆಲಿ ಒಬ್ಬ ಪೊಲೀಸರು ಇಲ್ಲ, ನಾವು ಕರ್ಕೊಂಡು ಹೆಚ್ಚು ಕಮ್ಮಿ ಆಯ್ತು ಅಂತಲೇ ಒಂದೊಂದು ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋದು. ನಿಮಗೆ ಸಮಸ್ಯೆ ಇಲ್ಲ, ಅವ್ರು ಅದಕ್ಕೆ ಫೋನ್ ಮಾಡಿ ಕಳಿಸ್ತೀವಿ. ನೀವು ಯಾವ ಸ್ಟೇಷನ್ಗೆ ಬಿಡಬೇಕು ಅಂದ್ರೆ ಅಮೃತೂರು ಜೊತೆ ಇನ್ಫಾರ್ಮ್ ಮಾಡೋದು. ಅದು ಕೊಡ್ತೀವಿ, ನೀವು ಹೋಗ್ಬಿಟ್ಟು ಇನ್ನೊಂದು ಕೊಡಿ ಅಂದ್ರೆ. ಇಲ್ಲಿ ಕಂಪ್ಲೇಂಟ್ ತಗೊಳ್ಳೋ ಯಾರು ಇಲ್ಲ ಇಲ್ಲಿ. ಇಲ್ಲ ಹೌದು ಸರ್, ಈಗ ಅಮೃತೂರ್ಗೆ ಹೋಗುತ್ತೆ ನಾವು ಅಕಸ್ಮಾತ್ ಆಟೋದಲ್ಲಿ ಏನೋ ನಾವು ಕರ್ಕೊಂಡು ಹೋಗ್ತೀವಿ. ಇವರು ಕಿಲಾಡಿಗಳು ಅವ್ರು ಹುಡುಗರು ಯಾಕೋದ್ರು ಇನ್ನೊಂದು ಮಾಡಿ ಏನೋ ರೈತು ನಾಳೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಸರ್. ಸಾಹೇಬ್ರು ನೀವೇ ಹೆಂಗೆ ಸರ್? ಹಂಗಂದ್ರೆ ಈಗ ಸಿಕ್ಕಿರೋ ಕಳ್ರನ್ನ ಏನ್ ಮಾಡ್ಬೇಕು ಸರ್? ಈಗ ಆಟೋದ ರೆಸ್ಪಾನ್ಸಿಬಲ್ ತಗೊಳ್ಳೋದು. ಅವ್ರು ಬರಲ್ಲ ಅಂತೀರ, ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಒಂದು ನಿಮಿಷ ಸಾಹೇಬ್ರ ಇಲ್ಲ, ಅಲ್ಲೇ ಅಲ್ಲೇ ಅದ ನೋಡಿ. ಆಟೋ ಜರಮಣ ಬನ್ನಿ ಅಣ್ಣ ಅವ್ನು ಹೇಳ್ತಾರೆ ಅರ್ಧ 3 ಜನ ನಾವು ಮಾಡಿ ಎಂಟ್ರಿ ಮಾಡೋದು. ನಾನು ಗಾಡಿ ಹಾಕ್ತೀನಿ, ಹೋಗ್ತಿದ್ದ ಗಾಡಿ ಹಾಕಿ ಬರ್ತೀನಿ. ಆ ಕಡೆ ಬೇಕಾದ್ರೆ ಕಾಡ ಕರ್ಕೊಂಡು ಬರ್ತೀವಿ ಅವ್ರನ್ನ. ನಾನು ಇಲ್ಲಿಗೆ ಬರ್ತೀನಿ, ಅವ್ರ ಗಾಡಿ ಬರ್ತಾರೆ, ಸಾಹೇಬ್ರು ಬರ್ತಾರೆ. ನನ್ನ ಗಾಡಿ ಅಲ್ಲೇ ಇರ್ತದೆ. ಅವ್ರು ಅವಾಗಲೇ ಇನ್ಫಾರ್ಮ್ ಮಾಡ್ತೀವಲ್ಲ. ನಾವು ಮಾಡಕ್ಕಾಗಲ್ಲ. ಗೊತ್ತಾಯ್ತು ಸರ್. ಈಗ ಕಾನೂನು ಏನಂದ್ರೆ ಕಾನೂನು ಪ್ರಕಾರ ಮಾಡ್ಕೊಳ್ಳೋಣ. ನಾವ್ ಏಕೆ ಕರ್ಕೊಂಡು ನೀವು ಹೆಂಗ್ ಕರ್ಕೊಂಡು ನಾವು ಉತ್ತರ ಕೊಡಕ್ಕಾಗಲ್ಲ. ನಮ್ದೇನೋ ಅವ್ರ ಜೊತೆ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಮುಂಜಾನೆ ಕೇಳು. ಬರ್ರಪ್ಪ ನೀವು ಒಂದು ನಿಮಿಷ, ನೀವು ಬರ್ರ ಅಲ್ಲ ಸರ್. ನೀವು ಚೆನ್ನಾಗಿರ್ತೀರ ಸರ್, ನೀವು ರಿಸ್ಕಿಟ್ಕೊಂಡು ನಾವು ಆಟ ಇವ್ರದ್ದು ಸರ್. ಜಯರಾಮ್ ಅವ್ರ ಇದು ಮಾಡ್ತೀನಿ ಅಂತೀರ ಏನಪ್ಪ? ಬಿಡು, ಫೋನ್ ಕೊಡ್ರ ನಿಮ್ಗೆ ಇನ್ಯಾರ್ದು ಆಯ್ತು. ಕೊಡಪ್ಪ ಇಲ್ಲಿ ಇಲ್ಲಿಗೆ ಬರ್ತೀನಿ. ಗೋಪಿದ ಗಾಡಿ ಹಾಕೊಂಡು ಬರ್ತೀನಿ ತಾಳು. ಎಲ್ಲ ಹಾಕೋಣ, ಸ್ಟೇಷನ್ ಕರ್ಕೊಂಡು ಸ್ಟೇಷನ್ ಬರ್ತೀವಿ. ಸ್ಟೇಷನ್ ಬಂದ ಅವ್ರು ಇರ್ಬೇಕು ಅಷ್ಟೇ. ಎಲ್ಲ ರೆಸ್ಪಾನ್ಸಿಬಲ್ ನೀವೇನೆ ಅಷ್ಟೇ, ನಾವೇನೇನು ಮಾತಾಡಕ್ಕಾಗಲ್ಲ. ಗಾಡಿ ಇಲ್ಲೇ ನಮ್ಗೆ ಸ್ಟೇಷನ್ ಅವ್ರು ಇರ್ಬೇಕು, ನಾವು ಬರ್ತೀವಿ, ನಿಮ್ಮಿಂದಾನೆ ಬರ್ತೀವಿ. ಸ್ಟೇಷನ್ ಅವ್ರು ಇರ್ಬೇಕು ಅಷ್ಟೇ. ಅದ್ಬಿಟ್ಟು ಮುಂದುವರಿಸ್ತು ನಮ್ಗಲ್ಲ ಅದು. ಅರ್ಥ ಆಯ್ತಾ?
ಸರ್ ಒಂದೊಂದು ಕಾಲ್ ಮಾಡಿ ಹೇಳಿದ್ವಿ ಸರ್. ಇನ್ಫಾರ್ಮ್ ಮಾಡೋದು ಸರ್, ಈ ಸಮಸ್ಯೆ ಇದೆ ಅಂತಾನೆ ಇನ್ಫಾರ್ಮ್ ಮಾಡೋದು. ಅವ್ರು ಸರಿ ಕಳಿಸಿ, ಎಲ್ಲ ಕಳಿಸ್ಬೇಕಂತ ಅಡ್ರೆಸ್ ತಗೊಂಡ್ರು ಲೊಕೇಶನ್ ಅಲ್ಲಿ ಕೇಳ್ಕೊಂಡು ಹೋಗ್ಬೇಕು ಅಂದ್ರು. ಕೇಳಿದ್ರೆ ಅಮೃತ ಸರಿ ಅಮೃತ 10 ನಿಮಿಷ ಬರ್ತಾರಪ್ಪ ಅಂತ ಫೋನ್ ಇತ್ತು. ಸರಿ ಸರ್ ಬರ್ತಾರೆ ಒಂದು 10 ನಿಮಿಷ. ನೋಟು ಕಳಿಸೋದಲ್ಲ ಇವರು. ಇಲ್ಲ ಇವ್ರು ರೌಂಡ್ಸ್ ಬಂದಿರೋದಿರ್ಬೇಕು. ಈಗ ಒನ್ನೋಟು ಮಾಡಿರೋದು ವಿಚಾರ ಗೊತ್ತಿಲ್ಲ. ಒನ್ನೋಟು ಬಂದವ್ರೆ ಅಂತ ನಾವು ಅನ್ಕೊಂಡಿದ್ದೀವಿ. ಸರ್ ಆಯ್ತು ಗೊತ್ತಾಗಲಿಲ್ಲ. ಸರಿ ಒನ್ನೋಟು ಬರ್ತಾರೆ. ಗಾಡಿ ಸರಿ ಹಾಕೊಂಡು ಸರಿ ಸರ್ ಆಯ್ತು ಕೂತ್ಕೊಂಡ್ರಪ್ಪ. ಈಗ ಮಂಜಣ್ಣವ್ರು ಬಂದಿದ್ದಾರೆ. ಸಿಲ್ವರ್ ಕಲರ್ ಫೋನ್ ಅದಲ್ವಾ ಇದು? 4 ಫೋನ್ ಅವ್ರದ್ದು ಇದು ಕೊಡ್ಸ್ಬಿಡು. ಅದನ್ನ ಬೇಕಾದ್ರೆ ಅವ್ರು 4 ಫೋನ್ ಇಸ್ಕೊಂಡು ಮಡಿಕೊಂಡಿದ್ದೀನಿ. ಯಾಕಂದ್ರೆ ಸುಮ್ಮನೆ ಅನ್ನೆಸರಿ ಯಾರಿಗೂ ಫೋನ್ ಆ ಪಿ ಸಿಗಳಿಗೆ ಕನ್ವಿನ್ಸ್ ಮಾಡಿದ್ರು ಪೊಲೀಸ್ ಕೊಡಿ ಸರ್ ನಮ್ದು ಅಂತ. ನಾನು ಪೊಲೀಸ್ಗೆ ಫೋನ್ ಮಾಡಕ್ಕೆ ಡಿಪಾರ್ಟ್ಮೆಂಟ್ ಹಾಕಿದ್ರೆ ಇವ್ರು ಇಷ್ಟ ಹೆಂಗ್ ಏನು ಬೇಕರಿ ಅವರಂತೆ. ನಡಿ ಡೋರ್ ಕಣ ನೋಡು ಬರ್ತಾರೆ. ಯಾವ ಬೇಕರಿ ಕೆಲಸ ಮಾಡೋದಪ್ಪ ನೀವು? ಅವನೇ ಕಣ. ಅವರಲ್ಲ ಅವನೇ ವೈಟ್ ಶರ್ಟ್ ಇಟ್ಕೊಂಡು. ವೈಟ್ ಶರ್ಟ್ ಅವನಲ್ಲ ಅವನೇ ಪಾತ್ರ ಎಲ್ಲ ಫ್ರೆಂಡ್ಸ್ ಇದೆ. 4 ಫೋನ್ ಇಸ್ಕೊಂಡು ಮಡಿಕೊಂಡಿದ್ದೀನಿ. ಇಲ್ಲ ಮಾಡಿಲ್ಲ. ಬರ್ತಿದ್ದು ಫೋನ್ ಪೇ ಇನ್ನೊಂದು ಬರ್ಲಿ ಅಲ್ಲೇ ಲೈವ್ ಆನ್ ಇರ್ಲಿ ಕಣಪ್ಪ. ಬೇಕು ಎಷ್ಟೋ ತರ ಬಿಡ್ಲಿ ಲೈವ್. ಯಾಕಂದ್ರೆ ನಾಳೆ ದಿನ ಕರ್ಕೊಂಡು ಹಂಗ್ ಮಾಡ್ರಿ ಹಾ